ಕೊಟ್ಟಿದ್ದಾರೆ. ಡ್ರೋನ್ ಹಾರಿಸ್ಲಿಕ್ಕಿಲ್ಲ ಅಂತೆ, ಕಸ ಹಾಕ್ಲಿಕ್ಕಿಲ್ಲ ಅಂತೆ, ಮತ್ತೆ ಸಿಗರೇಟ್ ಇರ್ಲಿಕ್ಕಿಲ್ಲ ಅಂತೆ, ಕುಡಿಲಿಕ್ಕಿಲ್ಲ ಅಂತೆ, ಡೋರ್ನ ಗಾಡಿ ಮೇಲೆ ಕುತ್ಕೊಳ್ಳಿಕ್ಕಿಲ್ಲ ಅಂತೆ, ಸೀಟ್ ಮೇಲೆ ಇಲ್ಲ ಅಂತೆ. ಫುಡ್ ನೋಡಿ, ಇಲ್ಲಿದೆ ಸಣ್ಣ ಮರಿ ಇದೆ, ಮರಿ ಆಣೆ. ಹಾ ಬೇಬಿ, ಇಲ್ಲಿದೆ ಬೇಬಿ. ನಮಗೆ ರೋಡಲ್ಲಿ ಒಂದು ಫ್ರೆಂಡ್ ಸಿಕ್ಕಿದೆ. ನೋಡಿ ನೋಡಿ, ರೋಡೆಲ್ಲ ಉಂಟು. ಆಣೆ ಆಣೆ ಇಲ್ಲಿ ನಾವು ಆನೆ ಸಫಾರಿಗೆ ಅಂತ ಹೋಗ್ತಾ ಇರೋದು. ನೋಡುವಾಗ ಇಲ್ಲಿ ರೋಡ್ ಸೈಡ್ ಉಂಟು ಆನೆ, ರೋಡ್ ಸೈಡ್ ಎಲ್ಲ ಸಿಕ್ಕಿದೆ ನಮಗೆ. ಸರಿ, ಇನ್ನು ಸಫಾರಿಯಲ್ಲಿ ಎಷ್ಟು ಸಿಗ್ತದೆ ಅಂತ ನೋಡುವ ಬನ್ನಿ. ನಮಗೆ ಇನ್ನೊಂದು ಆನೆ ಸಿಕ್ಕಿದೆ ರೋಡಲ್ಲಿ. ನೋಡಿ ನೋಡಿ, ರೋಡಿನ ನಡುವಲ್ಲಿ ಉಂಟು. ಅಡ್ಡ ನಿಂತಿದೆ ಮಾರ ರೋಡಿಗೆ. ಹೇಗಿತ್ತ ರೋಡಲ್ಲೇ ಸಿಕ್ತುಂಟು ಮಾರ. ಸಫಾರಿಗೆ ಹೋಗ್ಬೇಕಂತೇನಿಲ್ಲ, ರೋಡಲ್ಲೆಲ್ಲ ನೋಡಿದ್ದು. ಅಯ್ಯೋ, ರೋಡ್ ಅರ್ಧ ರೋಡಲ್ಲಿ ಇತ್ತು ಮಾರ. ಸ್ವಲ್ಪ ಬರ್ತಿದ್ರೆ ಅಲ್ಲಿ ಕಿಸ್ ಕೊಡ್ತಿತ್ತು ಅಂತ ಗಾಡಿಗೆ. ಸರಿ ಹೋಗು, ಎದುರೋಗ ಎದುರೋಗ. ಇನ್ನು ಎಷ್ಟು ಆನೆ ಸಿಗ್ತದೆ ನೋಡುವ. ಕೋಲಾನೆ ಕೂಡ ಜ್ಞಾನಿಂಚಿ ನಾ ಇನ್ನು ಕೊಂಚ ರಾಬಿ. ಅಲ್ಲ, ಮೂರನೇ ಆನೆ ರೋಡಲ್ಲಿ. ಎಷ್ಟು ಆನೆ ಸಿಗ್ತದೆ ಮಾರ. ಆನೆ ಆನೆ, ಇಲ್ಲೊಂದು ಆನೆ ಇದೆ ನೋಡಿ, ಆನೆ. ಎಷ್ಟು ರೋಡಲ್ಲೆಲ್ಲ ಆನೆನೆ ಮಾರಲ್ಲಿ. ಓ, ಇಲ್ಲಿದೆ ಆನೆ 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 ಆನೆ. 3 ಆನೆ ಆಯ್ತು. ಸಫಾರಿ ಮುಂಚೆ 3 ಆನೆ ನೋಡಿದ್ವಿ ಮಾರ. ನೋಡುವ ಇದರಲ್ಲಿ ಇನ್ನೆಷ್ಟು ಸಿಗ್ತದೆ ಅಂತ ನೋಡುವ. ಇಲ್ಲಿ ರೋಡ್ ಸೈಡ್ ಅಲ್ಲಿ ಎಲ್ಲ ಜೋಳ ಮಾರ್ತಿದ್ದಾರ. ಅಲ್ಲಿ 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 ಎಲ್ಲಾಯ್ತು, ಇಲ್ಲಿ ಇಲ್ಲ ಮಾರ, ಅಲ್ಲಿತ್ತು ಜೋಳ. ಆನೆ ಸ್ವಲ್ಪ ಈ ಸೈಡ್ ಬಂದ್ರೆ ಜೋಳ ಎಲ್ಲ ಖಾಲಿ ಆಗ್ಬೋದು ಅಂತ. ಅವ ಕಾರ್ಡ್ ಮೂಲಿತ್ತು ಇಟ್ಟಿದ್ದಕ್ಕಿಲ್ಲ ಕಾರ್ಡ್. ಜೋಳ ಜೋಳ ಇಟ್ಟಿದ್ದಾರೆ, ಜೋಳ. ಓ ಶಿಟ್, ಕೈ ಅಡ್ಡೆತ್ತಾ. ಮೂಜಿ ಮೂಜಿ ಆನೆ ದಿಕ್ಕಂಡು 3 ಆನೆ ಸಿಕ್ಕಿತ್ತು. ಇನ್ನೆಷ್ಟು ಸಿಕ್ಕಿದೆ ನೋಡುವ. ಎಲ್ಲ ಜೋಳ ಮಾರ್ತಿದ್ದಾರೆ ಮಾರ ಇಲ್ಲಿ ರೋಡ್ ಸೈಡ್ ಅಲ್ಲಿ. ಆನೆ ನೀವು ಅಂದ್ರೆ ಜೋಳ ಖಾಲಿ ಆಗೋದು. ಮಗು ಬೊಬ್ಬೆ ಇಡ್ತಾರೆ, ನಮ್ಮ ಬೊಬ್ಬೆಗೆ ಮಗು ಇದು ಬೊಬ್ಬೆ. ಓಕೆ, ಸಫಾರಿ ಎಂಟ್ರಿಗೆ ಬಂದಿದ್ದೇವೆ. ಸಫಾರಿ ಎಂಟ್ರಿಗೆ ಇದು ಒಂದು ಜೀಪ್ ಇದೆ. ಈ ಜೀಪಲ್ಲಿ ಸಫಾರಿಗೆ ಈಗ ಹೋಗೋದು. ಆನೆ ನೋಡ್ಲಿಕ್ಕೆ ಅಂತ ಈಗ ರೋಡಲ್ಲಿ ಬರುವಾಗನೇ ನಾ 3 ಆನೆ ನೋಡಿದ್ದೆ ಮಾರೆ. ಈಗ ಜೀಪಲ್ಲಿ ಹೋಗಿ ನೋಡಲಿಕ್ಕೆ. ಜೀಪ್ ಇದೆ ಎಷ್ಟು ಕಾಸ್ಟ್ ಅಂದರೆ ಪರ್ ಹೆಡ್ 5,000 ಶ್ರೀಲಂಕನ್ ರುಪೀಸ್ ಆಗಿದೆ. ಮತ್ತು ಅಲ್ಲಿ ಎಂಟ್ರಿ ಫೀಸಲ್ಲಿ $19 ಅಂತೆ. ಸೊ ಕ್ಯಾಲ್ಕುಲೇಟ್ ಮಾಡಿ, ನನಗೆ ಅದು ಡಾಲರ್ ಇದು ಎಲ್ಲ ಕನ್ಫ್ಯೂಷನ್ ಆಗ್ತದೆ ಮಾರೆ. ಜೀಪಿಗೆ 5,000 ಶ್ರೀಲಂಕನ್ ಕರೆನ್ಸಿ ಪ್ಲಸ್ ಎಂಟ್ರಿ ಫೀಸ್ ಪರ್ ಹೆಡ್ $19 ಇಷ್ಟ ಆಗುತ್ತೆ. ಸೊ ಇವಾಗ ಹೋಗುವ ಸಫಾರಿಯಲ್ಲಿ ಎಂತ ಸಿಗ್ತದೆ ಅಂತ ನೋಡು. ಓಕೆ, ಇದೇ ಜೀಪಲ್ಲಿ ಹೋಗಲಿಕ್ಕೆ ಸಫಾರಿಗೆ. ನಮ್ಮ ಗಾಡಿ ಇಲ್ಲಿದೆ, ಇದು ವ್ಯಾನಲ್ಲಿ ಬಂದದ್ದು. ಇವರೇ ಡ್ರೈವರ್ ಸಫಾರಿಗೆ. ಎಂಟ್ರಿ ಫೀಸ್ ಎಲ್ಲ ನೋಡುವ. ಓಕೆ, ಬಾಬು ಸಹ ಇದ್ದಾರೆ. ಹೋಗುವ. ಆನೆ ಸಿಗ್ತದಾ ಎಂತ ಸಿಗ್ತದ ನೋಡುವ. ನಾವು ಎಲ್ಲಿ ಹೋದ್ರೆ ಎಂತ ಸಹ ಸಿಗೋದಿಲ್ಲ ಮಾರೆ. ಈಗ ಬರುವಾಗನೇ 3 ಆನೆ ನೋಡಿದ್ವಿ. ಹಾಗೆ ಇದೊಂದು ನೋಡುವ ಅಂತ. ಒಂದು ಇಂಡಿಯನ್ ಕರೆನ್ಸಿಯಲ್ಲಿ ಕನ್ವರ್ಟ್ ಮಾಡಿದ 3,500 ಪರ್ ಹೆಡ್ ಬೀಳ್ತಾ ಉಂಟು. ಜೀಪಿದು ಕಾಸ್ಟ್ ಮತ್ತು ನಮ್ಮದು ಇದಿದೆ ಎಂಟ್ರಿ ಫೀಸ್, ಇದು ಅಷ್ಟು ಕಾಸ್ಟ್ ಬೀಳ್ತಾ ಉಂಟು. ಸರಿ ಹೋಗುವ, ನೋಡುವ ಆನೆ ಸಿಗ್ತದಾ ಏನು ಸಿಗ್ತದೆ ನೋಡುವ. ಬನ್ನಿ, ನಮ್ಮೊಟ್ಟಿಗೆ ಬನ್ನಿ. ಎಲ್ಲ ರೆಡಿಯಾಗಿದ್ದಾರೆ. ಹೋಗುವ ಕುಲ್ಲ ಪೂರ. ಆನೆ ನೋಡಿದ್ರೆ ಒಬ್ಬೆ ಹಾಕ್ಬಾರ್ದಂತೆ. ಹಾಂ, ಸೀಟ್ ಬೆಲ್ಟ್ ಮಾಡೋಡಿ, ಜನ ಫೈನ್ ಉಂಡಿಗೆ. ಓಹ್, ಹೊರಡ್ದಿಲ್ಲ ಮಾರ, ಎಷ್ಟು ಲೇಟ್ ಇವ. ಹೊರಡಿ ರಪ್ಪ ಎಲ್ಲ ಕುತ್ಕೊಳ್ಳಿ. ರಪ್ಪ ಕುತ್ಕೊಳ್ಳಿ ಎಲ್ಲ. ಹಾಂ, ಪೋಪಿನ್ ಪೈ. ಬಾಬು ಫ್ರಂಟಲ್ಲಿ. ಬಾಬು ಟಾಟಾ.
ಟಾಟಾ. ಕೊಟ್ಟಿದ್ದಾರೆ. ಡ್ರೋನ್ ಹಾರಿಸ್ಲಿಕ್ಕಿಲ್ಲಂತೆ, ಕಸ ಹಾಕ್ಲಿಕ್ಕಿಲ್ಲಂತೆ, ಮತ್ತೆ ಸಿಗರೇಟ್ ಇರ್ಲಿಕ್ಕಿಲ್ಲ ಅಂತೆ, ಕುಡಿಲಿಕ್ಕಿಲ್ಲ ಅಂತೆ, ಡೋರ್ನ ಗಾಡಿ ಮೇಲೆ ಕುತ್ಕೊಳ್ಳಿಕ್ಕಿಲ್ಲ ಅಂತೆ, ಸೀಟ್ ಮೇಲೆ ಇಲ್ಲ ಅಂತೆ, ಫುಡ್ ಹಾಕ್ಲಿಕ್ಕಿಲ್ಲ ಅಂತೆ. ಹಾಗೆಲ್ಲ ಹೊರಡುವ ಸಫಾರಿಗೆ ನಾವೆಲ್ಲ ಸೇರಿ ಆನೆ ನೋಡುವ, ಹೋಗುವ. ಬೈ ಬೈ. ಕಾರಿಗೆ ಎಂಟ್ರಿ ಆಗ್ತಿದ್ದೇವೆ. ಸರಿ, ಈಗ ಚೆಕ್ ಪೋಸ್ಟಲ್ಲಿ ಚೆಕ್ಕಿಂಗ್ ಇದೆ. ಚೆಕ್ಕಿಂಗ್ ಅಲ್ಲ, ಎಂಟ್ರಿ ಏನಿದೆ, ಪಾಸ್ಪೋರ್ಟ್ ಇದು ಎಂಟ್ರಿ ಆಗಬೇಕು. ಮತ್ತು ಅಲ್ಲಿ ಒಂದು ಫೀಸ್ ಕಟ್ಟಲಿಕ್ಕಿದೆ. $19 ಪರ್ ಹೆಡ್ ಏನೋ ಬೀಳ್ತದೆ. ಹಾಗೆ ನಾವು ಹೋಗಿ ಕಟ್ಟಿ ಬರುವ ಅಂತ. ಮಳೆ ಸಹ ಬರ್ತುಂಟು, ನೋಡ ಹಣ ಕಟ್ಟಿ ಬರುವ. ಬನ್ನಿ ಬನ್ನಿ. ವ್ಲಾಗಲ್ಲೆಲ್ಲ ನಂಗೆ ಬೈತಾರೆ, ನಾನು ಮಾತಾಡೋದು ಇಲ್ಲ ಮಾತಾಡು. ಆನೆ ಸಿಗ್ಬೋದಾ? ಅಲ್ಲೊಂದು ಮಂಡೆ ನೋಡು ಆನೆದು, ಇಲ್ಲಿ ಆನೆದು ಮಂಡೆ ಇದೆ ನೋಡಿ. ಬಂದೆ ಒಳಗೆ ಹೋಗಿ ಫೀಸಲ್ಲಿ ಕಟ್ಟಿ ಬರ್ತೇವೆ. ಟಿಕೆಟ್ ಸಿಕ್ಕಿತು ನಮಗೆ 800 ವೆಹಿಕಲ್ಗೆ. 800 LKR ಹಿಡ್ಕೊ. 13,500 ಫಾರ್ 6 people. LKR ಅಲ್ಲಿ. ಮತ್ತೆ 800 ಡಿವೈಡೆಡ್ ಬೈ 3 ಮಾಡಿದ್ರೆ ಇಂಡಿಯನ್ ರುಪೀಸ್ ಅಷ್ಟು ಪೇ ಮಾಡಿದ್ವಿ. ಈಗ 13,000 ಸಮಥಿಂಗ್ ಎಷ್ಟಾ LKR ಅಲ್ಲಿ ಶ್ರೀಲಂಕನ್ ಇದರಲ್ಲಿ ಪೇ ಮಾಡಿದ್ವಿ. ಸರಿ, ಹೋಗುವ. ಇನ್ನು ಸೀದಾ ಎಷ್ಟು ಸಿಗ್ತದೆ, ಎಷ್ಟು ಆನೆ ಸಿಗ್ತದೆ ಅಂತ ನೋಡುವ. ಓಕೆ, ನಮ್ಮ ಜೀಪ್ ರೆಡಿ ಆಗಿದೆ ಇಲ್ಲಿ. ಅಯ್ಯೋ, ಫೋಕಸ್ ಮಾಡಿ, ಫೋಕಸ್. ಸರಿ ಬನ್ನಿ ಹೋಗುವ, ಆನೆ ನೋಡುವ ಬನ್ನಿ. ಆನೆದ ಎಂಟ್ರಿ. ಆಕ್ಚುಲಿ ಇದು ರೌಂಡ್ 30 to 40 kilometers ಇದೆ, ಒಂದು 2 hour ರೌಂಡ್ ಅಂತ ಕಾಡಲ್ಲಿ. ಹೇಗೆ ಬೊಕ್ಕ ಸತಿ ಅಂತ 10 years ಬ್ಯಾಕ್ ನೈಟ್ಲೆ ತುಂಬ ಒಂದಿತ್ತರಿಗೆ ಬೊಕ್ಕ ಒಂದ್ಸತಿ ಅಟ್ಯಾಕ್ ಆಣಿಗೆ ರೆಡ್ ಜೀಪಗ ಅವ ಬೊಕ್ಕ ಗೌರ್ಮೆಂಟ್ ಸ್ಟಾಪ್ ಅಂತ ರಾತ್ರಿ ಪೋಪಿನ ಅವೆಲ್ಲ ಲೈಟ್ ಇರಿಟೇಷನ್ ಗೊತ್ತಾಯ್ತಾ? ಮುಂಚೆ ಒಂದು 10 ವರ್ಷದ ಮುಂಚೆ ಮತ್ತೆ ಅವರಿಗೆ ಎಕ್ಸ್ಪ್ಲೇನ್ ಮಾಡೋದು ಬೇಡ, ತುಳುನವರಿಗೆ ಗೊತ್ತಾಯ್ತು, ಕನ್ನಡದವರಿಗೆ ಬೇಡವಾ? ಹೇಳಿ ಕನ್ನಡ. ಅದೇ 10 ವರ್ಷದ ಮುಂಚೆ ನೈಟ್ ಸಹ ಕರ್ಕೊಂಡು ಹೋಗ್ತಿದ್ರಂತೆ, ಲೈಟ್ ಹಾಕೊಂಡು. ಸೊ ಏನಾಯ್ತು ಅಂದರೆ ಲಾಸ್ಟ್ ಟೈಮ್ ಅಟ್ಯಾಕ್ ಮಾಡಿತ್ತಂತೆ, 2 ಎಲಿಫೆಂಟ್ ಬಂದು ಲೈಟ್ ಹಾಕಿದಂತೆ ಜೀಪಿನ ಮೇಲೆ. ಅದರ ನಂತರ ಗೌರ್ಮೆಂಟ್ ಸ್ಟಾಪ್ ಮಾಡಿದಂತೆ. ಹಾಗೆ ಈಗ ಡೇ ಟೈಮಲ್ಲಿ ಮಾತ್ರ ಎಲಿಫೆಂಟ್ ಇದಿದೆ, ಸಫಾರಿ ಮಾತ್ರ ಇದೆ ಈಗ. ಎಲಿಫೆಂಟ್ ಮಾತ್ರ, ಬೇರೆ ಏನೂ ಇಲ್ಲ ಅಂತೆ. ಬೇರೆ ಉಂಡಾ? ಬೇತೆ ಬೇತೆ ಓಕೆ ಓಕೆ. ಇವಾಗ ಆನೆ ಮಾತ್ರ ಸಿಗ್ತದಂತೆ, ನೋಡುವ ಎಷ್ಟು ಆನೆ ಸಿಗ್ತದೆ ಅಂತ. 40 ಕಿಲೋಮೀಟ್ರ್ ಇದೆ ಮಾರೆ. 40 ಕಿಲೋಮೀಟ್ರ್ 2.5 ಗಂಟೆ 3 ಗಂಟೆ ಬೇಕಂತೆ ಮಾರೆ. ಎಷ್ಟೊತ್ತು ನೋಡುವ ಈಗ. ಓಕೆ, ಒಂದು ಪಕ್ಷಿ ಕಾಣಿತು, ಪಕ್ಕಿ ಹೋಯ್ತು. ನಮ್ಮ ರೂಫ್ ಎಲ್ಲ ಓಪನ್ ಮಾಡಿದ್ರು. ನಂಗೆ ಮೊನ್ನೆದ್ ನೆನಪಾಯ್ತು, ನಾವು ಇದು ಕಾಫಿ ಎಸ್ಟೇಟಿಗೆ ಹೋದದ್ದು, ಕಾಫಿ ಗುಡ್ಡ ಎಲ್ಲ ನಿಂತ್ಕೊಂಡು ನೋಡ್ತಿದ್ದಾರೆ, ನಾನು ಕುತ್ಕೊಂಡು ನೋಡ್ತಿದ್ದೇನೆ. ನೋಡಿ ಜನ ಐತೆ ಬಗ್ಲೆ ಗಟ್ಟಿ ವಿಡಿಯೋ ಮಲ್ತದಿತ್ತಾರ ಇಲ್ಲ. ಸಫಾರಿ ನೋಡಿ ಕೆಸರಲ್ಲಿ ಹೋಗ್ಲಿಕ್ಕೆ ಮಾರ. ರೋಡು ನೋಡಿ, ರೋಡು ಮೆಲ್ಲ ಬಗ್ಗಿ ಓ, ಅಲ್ಲಿ ಬುದ್ಧನ ಯಾರಿದ್ದಾರೆ ಈ ಟಾಪಲ್ಲಿ ಇದ್ದಾರೆ ನೋಡಿ. ಗೌರ್ಮೆಂಟ್ ಇದ್ದಾರೆ. ಓ, ಇಲ್ಲಿದ್ದಾರೆ. ಸರಿ, ನಾವು ಬಗ್ತೀವಿ. ಬಗ್ಬೇಕು, ಎಲ್ಲ ತಾಗ್ತದೆ. ಎಲಿಫೆಂಟ್ ಒಂದು ಸಿಕ್ಕಿತ್ತು, ಇಲ್ಲೇ ಇದೆ ಎಲಿಫೆಂಟ್. ಓ, ಅಲ್ಲಿದೆ.
ನೀವು ವರ್ಟಿಕಲಲ್ಲಿ ವಿಡಿಯೋ ಮಾಡ ಇಲ್ಲಿದೆ ಆನೆ ನೋಡಿ ಆನೆ ಹೇಗಿದೆ ಆನೆ ಕಾಡಿನ ಆನೆ ಗಾಡಿ ಉಂಟು ಸ್ಟಾಪ್ ಅರ್ಧ ರೂಪಾಯಿ ಟೋಟಲ್ ಇಲ್ಲಿ 4800 ಆನೆ ಉಂಟಂತೆ ಇಲ್ಲಿ ಈ ಕಾಡಲ್ಲಿ. ಆನೆನೇ ಜಾಸ್ತಿ, ಬೇರೆ ಕಡೆ ಇದೆ ಅಂತೆ. ಒಂದು ಆನೆ ಸಿಕ್ಕಿದೆ. 450 ಎಲಿಮೆಂಟ್ಸ್ ಅಂತೆ. ಅದರಲ್ಲಿ ಒಂದು ಇಲ್ಲಿದೆ ನೋಡಿದ್ರಲ್ಲ, ಒಂದಾಯಿತು. ಇನ್ನು ಬೇರೆ ಆನೆ ಸಿಗ್ತಾನೆ ನೋಡುವ. ಬೆಟ್ಟ ನೋಡಿ, ಬೆಟ್ಟ ಹೇಗಿದೆ. ಸೇಮ್ ನಮ್ಮ ಊರಲ್ಲೆಲ್ಲ ಇದೆ ಅಲ್ಲ ಬೆಟ್ಟ, ಬೆಟ್ಟ ಇದು. ಈ ಟೈಪ್ ಇದು ಬೆಟ್ಟ ನೋಡಬೇಕಂದ್ರೆ ಮಡಿಕೇರಿಯಲ್ಲಿ ಒಂದಿದೆ. ಬೆಟ್ಟದ ಹೆಸರು ನನಗೆ ಮಡಿಕೇರಿ ಬೆಟ್ಟ, ಹೋಗಿ ನೋಡಿ. ಸೇಮ್ ಹೀಗೇನೆ ಇದೆ. ಆನೆ ಸಿಗುದಿಲ್ಲ, ಒಂದೇ ಆನೆ ಸಿಕ್ಕಿದ್ದು ಮಾರ. ಇಷ್ಟು ತಿರುಗಿ 1-2 ನಾವಿಲ್ಲಿ ಸಿಕ್ಕಿದ್ದು ಅಷ್ಟೇ. ಅಂದ ಹಾಗೆ ನೋಡಿ, ನಾನು ನೋಡ್ತಿದ್ದೇನಲ್ಲ, ಅಲ್ಲಿಗೆ ಬ್ಲಾಗ್ ಮಾಡ್ಬಾರ್ದು, ನೋಡ್ಬೇಕಂತ. ರಿವರ್ ಕ್ರಾಸಿಂಗ್, ಒಂದು ರಿವರ್ ಕ್ರಾಸಿಂಗ್, ತೋಡು ಕ್ರಾಸಿಂಗ, ಒಂದು ತೋಡು ಕ್ರಾಸಿಂಗ್, ನಮ್ಮ ತೋಡು ಕ್ರಾಸಿಂಗ್, ಕೆನಲ್ ಕ್ರಾಸಿಂಗ್ ಇದೆ ನೋಡ. ಆನೆ ಇಲ್ಲ, ಇದೆ ತೋಡು ಕ್ರಾಸಿಂಗ್. ನಾವಿಲ್ಲಿ ಮತ್ತೊಂದು 2 ಪಕ್ಕಿ, ಮತ್ತೊಂದು ಕೋರಿ ಸಿಕ್ಕಿದ್ದು, ಒಂದು ಕಾಡು ಕೋರಿ ಮನೆ ಹತ್ರ ಬರ್ತದೆ, ಅದೇ ಸಿಕ್ಕಿದ್ದು ನಮಗೆ. ಬೇರೆ ಎಂತಿಲ್ಲ ಮಾರಲ್ಲಿ. ಮತ್ತು ಸಣ್ಣ ಪಕ್ಕಿ, ದೊಡ್ಡ ಪಕ್ಕಿ ಇಲ್ಲ, ಸಣ್ಣ ಮತ್ತೊಂದು ದೊಡ್ಡ ನಾವಿಲಿತ್ತು. ಬೇರೆ ಆನೆ ಇದ್ರೆ ಮಸಾಲೆ ಗಿಸಾಲೆ ಇರ್ತಿದ್ರೆ ಒಳ್ಳೆ ಇತ್ತು ಮಾರ. ಮಸಾಲೆ ಸೆಲ್ಲ ಫೈನಲಿ ತಿರುಗಿ 1-2 ಎಲಿಫೆಂಟ್ ಎಕ್ಸ್ಟ್ರಾ ಸಿಕ್ಕಿದ್ದು. ಇಲ್ಲಿದೆ ಹಾಂ, ಬೇಬಿ 2 years ಈ ಥರ ಆಯ್ತೀನಿ. ಹೌದಿದೆ ನೋಡಿದ್ರ ಹತ್ತಿರದಿದ್ದ ಎಲಿಫೆಂಟ್ ಇಲ್ಲೇ ಎದುರಲ್ಲಿದೆ ನೋಡಿ ಹೇಗಿದೆ ಅಂತ ನೋಡಿ. ಇಲ್ಲೊಂದಿದೆ, ಅಲ್ಲಿ ಒಂದಿದೆ ಆನೆ, ಇಲ್ಲಿ ಒಂದಿದೆ ಆನೆ, ಇಲ್ಲಿ ಇಲ್ಲಿ ಒಂದು ಸಣ್ಣ ಮರಿ ಆನೆ ಇದೆ ಆ ಸೈಡ್. ನೋಡಿ ಇಲ್ಲಿದೆ ಸಣ್ಣ ಮರಿ ಇದೆ, ಮರಿ ಆಣೆ. ಹಾ ಬೇಬಿ, ಇಲ್ಲಿದೆ ಬೇಬಿ. ಸರಿ, ಆನೆ ಎಲ್ಲ ಮುಗೀತು. ಇಲ್ಲೊಂದು ವ್ಯೂ ಪಾಯಿಂಟ್ ಉಂಟಂತೆ, ಇದೇ ವ್ಯೂ ಪಾಯಿಂಟ್ ಮೇಲೆ, ಗುಡ್ಡೆಯ ಮೇಲೆ. ಎಂತ ಮೇಡಮ್ ಹೋಗ್ತೀರಾ ಮೇಲೆ? ನಿಮಗೆ ಜೋರು ನಿದ್ದೆ ಬರ್ತುಂಟು. ನಿನ್ನೆಯಿಂದ ಮಲಗಲಿಲ್ಲ ಮಾರೆ, ಬಂದು ರೂಮಿಗೆ ಸಹ ಹೋಗ್ಲಿಲ್ಲ, ಇನ್ನು ಹೋಗ್ಬೇಕು. ಅದೊಂದು ಏನೋ ಒಂದು ಇದೆ ಅಟ್ಟಿನಾಗೆ, ಅಲ್ಲೆಲ್ಲ ಹೋಗ್ತಿದ್ದಾರೆ. ಇಲ್ಲಿ ಜೀಪ್ ನಿಲ್ಲಿಸಿ. ಎಂತ ಹೋಗ್ತೀಯಾ? ಅದಲ್ಲಿ ಉಂಟಲ್ಲ ಸರಿಪಲ್ಲ ಕೆಲ ಉಂಟು. ಗುಡ್ಡೆ ಹಾ, ಪಟ್ಲಾಡುಂಟು, ಎಲ್ಲ ಕಡೆ ಉಂಟು. ಅಲ್ಲಿವರೆಗೆ ಹೋಗಿ ಬರ್ಬೇಕಷ್ಟೇ. ನೋಡುವ, ಹೋದ್ರೆ ತೋರಿಸ್ತೇನೆ ಮೇಲೆ ಏನಂತ. ಹೋಗೋದಿದ್ರೆ ಇಲ್ಲಂದ್ರೆ ಈ ವಿಡಿಯೋ ಎಂಡ್. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಓಕೆ, ಬಾಯ್.